ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ 2026ರಲ್ಲಿ ನಡೆಯುವಂತಹ ಕೆಸೆಟ್ ಪರೀಕ್ಷೆಯಲ್ಲಿ ದಿನಾಂಕವನ್ನು ಸಹ ಹೇಳ್ತೀನಿ ಸ್ನೇಹಿತರೆ. ಈ ಬಾರಿ ನೀವು ಕೆಸೆಟ್ ಕ್ಲಿಯರ್ ಮಾಡ್ಕೋಬೇಕಾಗಿದ್ರೆ ನಿಮ್ಮ ತಯಾರಿಗಳು ಹೇಗಿರಬೇಕು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಎಕ್ಸಾಮ್ಸ್ ಯಾವಾಗಿದೆ, ಇದರಲ್ಲಿ ಏನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಕೆಇ ಅವರು ನೋಡ್ತಾ ಹೋಗೋಣ. ಇದರಲ್ಲಿ ತಿಳಿಸಿರುವಂತಹ ಈ ಒಂದು ಕ್ಯಾಲೆಂಡರ್ ಅಲ್ಲಿ ಅದರ ಎಕ್ಸಾಮ್ಸ್ ಸಹ ಮಂತ್ ಡೇಟ್ಸ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರುವಂತದ್ದು ಕೆಸೆಟ್ ಪರೀಕ್ಷೆ. ನೋಡಿ ಸ್ನೇಹಿತರೆ, 2026 ಅಕ್ಟೋಬರ್ ಮಂತ್ ಅಲ್ಲಿ ಕೆಸೆಟ್ ಪರೀಕ್ಷೆ ಆಗುವ ಸಾಧ್ಯತೆ ಇದೆ. ಇದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಕೆಸೆಟ್ ಪರೀಕ್ಷೆ ಫಲಿತಾಂಶ ಬಂದ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಇಟಿ ರಿಕ್ರೂಟ್ಮೆಂಟ್ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಆಪರ್ಚುನಿಟಿಯನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಈ ಹಿಂದೆ ನಡೆದಂತಹ 2025ರ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿಲ್ವೋ, ಈಗ ಅಕ್ಟೋಬರ್ ನಡೆಯುವಂತಹ ಕೆಸೆಟ್ ಪರೀಕ್ಷೆ ಅದು ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸ್ನೇಹಿತರೆ. ಈ ಬಾರಿ ನೀವು ಕೆಸೆಟ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗಿದ್ದಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಕನಸು ನಿಮಗೆ ಇದ್ದಲ್ಲಿ ಈ ಬಾರಿ ನೀವು ಕೆಸೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಕೆಸೆಟ್ ಕ್ಲಿಯರ್ ಆದ್ರೆ ಮಾತ್ರ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಸಿಇಟಿ ಪರೀಕ್ಷೆ ಬರೀಲಿಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ. ಓಕೆನಾ? ಕೆಸೆಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸಿಂಪಲ್ ಟ್ರಿಕ್ ಅನ್ನ ಫಾಲೋ ಮಾಡಿ. ನೋಡಿ, ನೋಡೋದಕ್ಕಿಂತ ಫಾಲೋ ಮಾಡಿದ್ರೇನೆ ಇದು 100% ರಿಸಲ್ಟ್ ಬರುತ್ತೆ. ಇದರಲ್ಲಿ ಯಾವುದೇ ಡೌಟೇ ಇಲ್ಲ. ನೋಡಿ, ಮೊದಲನೇದಾಗಿ ಅಭ್ಯರ್ಥಿಗಳು ಮಾಡುವಂತ ಪ್ರಯತ್ನ, ಪ್ರೀವಿಯಸ್ ಇಯರ್ ಕಟ್ ಆಫ್ ನಿಮ್ಮ ಸಬ್ಜೆಕ್ಟ್ ವೈಸ್ ಎಷ್ಟಿತ್ತು 2023, 24 and 25 ಈ ಇಯರ್ ಅಲ್ಲಿ ನಿಮ್ಮ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಎಷ್ಟಿದೆ ಅದನ್ನ ನೀವು ಟಾರ್ಗೆಟ್ ಮಾಡಿ. ಅಂದರೆ ನಿಮ್ಮ ಸಬ್ಜೆಕ್ಟ್ ಹಾಗೆ ನಿಮ್ಮ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅದನ್ನ ನೋಡ್ಕೊಂಡು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. 2-3 ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ ಇರುತ್ತೆ. ಅದ್ರಲ್ಲಿ 2-3 ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ ಇದ್ರೆ ನೀವು ಅಲ್ಲಿ ಚೆಕ್ ಮಾಡಿ ನಾನು ಎಷ್ಟು ಸ್ಕೋರ್ ಮಾಡಬೇಕು ಅಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಅಷ್ಟು ಸ್ಕೋರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಹಾಗೆ ಲಾಸ್ಟ್ ಒನ್ ಮೇನ್ ಇಂಪಾರ್ಟೆಂಟ್, ಪೇಪರ್ 1 ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ವೈಸ್ ಪೇಪರ್ 2 ಮಿನಿಮಮ್ 13 ಇಯರ್ಸ್ ಕ್ವಶನ್ ಪೇಪರ್ ಅನ್ನ ನೀವು ಚೆನ್ನಾಗಿ ರೀಡ್ ಮಾಡಿ. ಅಲ್ಲಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಕ್ವಶನ್ಸ್ ರಿಪೀಟ್ ಆಗಿದೆ, ಯಾವ ರೀತಿ ಕ್ವಶನ್ಸ್ ಕೇಳಿದರೆ, ನಾನು ಹೇಗೆ ಪ್ರಿಪೇರ್ ಆಗಬೇಕು, ಅಲ್ಲೇ ನಿಮ್ಗೊಂದಷ್ಟು ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ನಿಮ್ಗೆ ಇನ್ನು ಟೈಮ್ ಇದೆ ಅಂತ ಹೇಳೋದಾದ್ರೆ ಯೂನಿಟ್ ಟೋಟಲ್ 10 ಇದ್ರೆ ಯೂನಿಟ್ ವೈಸ್ ನೀವು ಬುಕ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಈ ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಮುಂಬರುವಂತಹ ಕೆಸೆಟ್ ಪರೀಕ್ಷೆಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗಬೇಕಿದ್ದಲ್ಲಿ ಈ ಕೂಡಲೇ ನಮ್ಮ MN Academy 2062 ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.